ಯಾವ್ದಾದ್ರು ಗಾಡಿನ ಅಡ್ಡ ಹಾಕ್ಬಿಟ್ಟು ನಿಲ್ಸುವ, ಲಿಫ್ಟ್ ಕೇಳುವ. ಒಬ್ರು ಡ್ರಾಪ್ ಹಾಕಿದ್ರು ಸ್ಕೂಟಿಯಲ್ಲಿ, 2 ಸಲ ಫ್ರೀಯಾಗಿ ಲಿಫ್ಟ್ ಸಿಕ್ತು ಗೈಸ್. ಯಾರು ಗೊತ್ತಾ? ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನ್ಯೂ ಬ್ಲಾಗ್ ಗೈಸ್. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಬಿಂದಾಸ್ ಆಗಿದ್ದೀನಿ. ಇವತ್ತು ಒಂದು ರೀಲ್ ಶೂಟ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಕುಶಾಲನಗರ ಬಂದಿದ್ದೆ. ಸೊ ರೀಲ್ ಶೂಟ್ ಎಲ್ಲ ಮುಗೀತು. ಸೊ ಹಂಗೆ ಇವಾಗ ಪಾನಿಪುರಿ ತಿನ್ನೋ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇವತ್ತಿನ ಬ್ಲಾಗಲ್ಲಿ ಏನಾಗುತ್ತೆ ಅಂತ ನೋಡುವ ಗೈಸ್. ಹಂಗೆ ಪಾನಿಪುರಿ ತಿನ್ನೋ ಅಂತ ಬಂದಿದ್ದೀವಿ ಗೈಸ್. ಹಂಗೆ ನಾವು ಪಾನಿಪುರಿ ತಿನ್ನೋ ಅಂತ ಬಂದಿದ್ದೀವಿ. ನಮ್ಮ ಪಾನಿಪುರಿ ಬಂದಿದೆ. ಆ್ಯಂಡ್ ಇವತ್ತು ಧನ್ಯ ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಹಾಯ್. ಹೆಸರು? ನಮ್ಮ ಹೆಸರು ಇಂಚರ, ರಮಿತಾ, ಅಮೃತ, ಧನ್ಯಶ್ರೀ. ಗೈಸ್ ಬನ್ನಿ ನೋಡೋಣ. ಗೈಸ್ ಇವತ್ತು ರೀಲಲ್ಲಿ 4 ಜನ ಇತ್ತಿಲ್ಲ, ಬೇರೆ ಇವ್ರು ಇಬ್ರು ಇದ್ದಿದ್ದು. ಸೊ ರೀಲ್ ಮಾಡಿ ಹೆಂಗ್ ಅನಿಸ್ತು? ಚೆನ್ನಾಗಿತ್ತು. ಆಕ್ವರ್ಡ್ ಅನಿಸ್ತಿಲ್ಲ? ರೀಲ್ ಮಾಡಿದ್ವಿ ಖುಷಿ ಅನಿಸ್ತಾ? ಖುಷಿ ಅನಿಸ್ತು. ನಾನು ರೀಲ್ ಶೂಟಿಗೋಸ್ಕರನೇ ನಾನು ಸುಮಾರು ದಿವಸದಿಂದ ಅಲ್ಲ, ಒಂದು 2-3 ದಿವಸದಿಂದ ಈ ಕಾನ್ಸೆಪ್ಟ್ ಮೇಲೆ ರೀಲ್ ಮಾಡಬೇಕು ಅಂತಿದ್ದೆ. ಸೊ ಹಂಗೆ ಧನ್ಯ ಬರ್ತೀನಿ ಅಂತ ಹೇಳಿದ್ರು. ಹಂಗೆ ಅವಳು ಕಾಲೇಜ್ ಮುಗಿಸಿ ಫ್ರೆಂಡ್ಸ್ ಜೊತೆ ಎಲ್ಲ ಬಂದು, ಸೊ ಹಂಗೆ ರೀಲ್ನ ಫಿನಿಶ್ ಮಾಡಿಬಿಟ್ಟು ನಾವು ಯಾವ್ದು ಪಾನಿಪುರಿ. ಗೈಸ್ ಬಸ್ಸಿಗೆ ಟೈಮ್ ಆಯಿತು, ಬಸ್ ಬಂದಿತ್ತುಂಟು, ಒಳ್ಳೆ ಟ್ರಾಫಿಕ್ ರೋಡ್ ಮಧ್ಯದಲ್ಲಿ. ಈಗ ಆಚೆ ಕಡೆ ದಾಟಬೇಕು. ಸೊ ರೀಲ್ ಶೂಟ್ ಎಲ್ಲ ಮುಗೀತಲ್ಲ, ಸೊ ಇವಾಗ ಮನೆ ಹೋಗುವ ಬನ್ನಿ ಗೈಸ್. ಅದೇ ಬಸ್ಸು. ಗೈಸ್ ಜಸ್ಟ್ ಬಸ್ ಇಳಿದೆ, ಬನ್ನಿ. ಈಗ ಮ್ಯಾಟ್ರ್ ಏನಪ್ಪ ಅಂದರೆ, ಬಸ್ ಏನೋ ಇಳಿದೆ, ಬಟ್ ಇವಾಗ ಇಲ್ಲಿಂದ ಬಸ್ ಸಿಗಬೇಕಲ್ಲ ಚಟ್ಟಳಿಗೆ. ಇಲ್ಲಿಂದ ಸ್ವಲ್ಪ ಕಮ್ಮಿ ಬಸ್, ಅದ್ರ ಗಾಡಿ ಸಿಗುತ್ತಾ ನೋಡುವ ಗೈಸ್. ಯಾವ್ದಾದ್ರು ಗಾಡಿನ ಅಡ್ಡ ಹಾಕ್ಬಿಟ್ಟು ನಿಲ್ಸುವ, ಲಿಫ್ಟ್ ಕೇಳುವ. ಬಸ್ ಇಲ್ಲಲ್ಲ, ಬಸ್ ಇದೆ, ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ ಇಲ್ಲಿಂದ ಕರೆಕ್ಟಾಗಿ ನನಗೆ. ಅಲ್ಲಿಂದ ಯಾವ ಗಾಡಿ ಕಾಣಿಸ್ತೇ ಇಲ್ಲ. ಒಂದು ಈ ಕಡೆಯಿಂದ ಬರಬೇಕು, ಇಲ್ಲ ಈಚೆಯಿಂದ ಬರಬೇಕು. ನಾನು ಇವಾಗ ಈಚೆಯಿಂದ ಬಂದಿದ್ದು. ಯಾವ್ದಾದ್ರು ಗಾಡಿ ಸಿಗುತ್ತಾ ನೋಡುವ. ತಡಿಯುವ, ಕಾರು ಬೈಕ್ ಯಾವ್ದಾದ್ರು ಸಿಕ್ಕಿದ್ರೆ. ಯಾವುದೋ ಪಿಕಪ್ ಬರ್ತಾ ಇದೆ, ಪಿಕಪ್ನ ತಡೆಯೋಕೆ ಒಂಥರ ಆಗುತ್ತೆ. ಪಿಕಪ್ಪಲ್ಲಿ ಜನ ಇದ್ದಾರ ಅಂತ. ಬ್ಯಾಕಲ್ಲಿ ಒಂದು ಕಾರ್ ಬರ್ತಾ ಇದೆ, ನೋಡೋಣ. ನಿಲ್ಸಾಗ ಒಂಥರ ಗೈಸ್, ವ್ಲಾಗ್ ಮಾಡಿಕೊಂಡು. ಇದು ನಮ್ಮ ಚಟ್ಟಳ್ಳಿ ಹೋಗೋ ರೋಡು. ಅದು ಬಿಟ್ರೆ ಆ ಕಡೆಯಿಂದ ಬಂದಿದ್ದು ನಾವು ಕುಶಾಲನಗರ. ಆಚ ಕಡೆ ಹೋದ್ರೆ ಸಿದ್ದಾಪುರ ಗೈಸ್. ಯಾವ ಕಡೆಯಿಂದ ಗಾಡಿ ಬರ್ತದೋ, ವೇಟಿಂಗ್ ಗಾಡಿ. ಯಾವ ಕಡೆಯಿಂದ ಗಾಡಿ ಬರ್ತದೋ, ವೇಟಿಂಗ್ ಗಾಡಿಗಳೇ ಕಾಣಿಸ್ತಿಲ್ಲ. ಇಲ್ಲಾಂದ್ರೆ ಎಷ್ಟು ಗಾಡಿಗಳಿರುತ್ತೆ. ಗಾಡಿಗಳಿಲ್ಲ ಇಲ್ಲಿ. ನಾಯಿದು ಗ್ಯಾಂಗ್ ಹೋಯ್ತು ನೋಡಿ ಗೈಸ್. ನನಗಂತೂ ಯಾವ ಗಾಡಿನೂ ಸಿಗ್ತಿಲ್ಲ. ಬಟ್ ಕುಶಾಲನಗರ ಕಡೆಗೆ ಹೋಗೋಕ್ಕೆ ಒಂದು ಬಸ್ ಬಂತು ನೋಡಿ. ಅಯ್ಯೋ ದೇವ್ರೆ, ರೋಹಿಣಿ. ನಾನು ಇದು ಈಚೆ ಕಡೆ ಹೋಗುತ್ತೆ, ನಾ ಬಂದ ರೂಟಿಗೆ. ಬಟ್ ನನಗೆ ಬೇರೆ ಕಡೆ ಹೋಗ್ಬೇಕು, ಸಿಗ್ತಾ ಇಲ್ಲ. ಹಾಯ್ ಗೈಸ್, ವೆಯ್ಟ್ ಮಾಡಿ ನನಗೆ ಗೊತ್ತಿರೋರು ಒಬ್ರು ಡ್ರಾಪ್ ಹಾಕಿದ್ರು ಸ್ಕೂಟಿಯಲ್ಲಿ. ಸೊ ಆಗಲೇ ಬಂದು ನಿಂತಿದೆ, ಇವಾಗ ಗಾಡಿ ಸಿಕ್ತು. ಸೊ ಕುಶಾಲನಗರ ಸೈಡ್ ಬಸ್ ಎಲ್ಲ ನಾ ಬಂದು ಆಚೆ ಹೋಗಿ ಆಯಿತು. ಬಟ್ ನನ್ನ ಸೈಡ್ ಬಸ್ ನನಗೆ ಇದ್ರದ್ದು ಟೈಮಿಂಗ್ಸ್ ಗೊತ್ತಿದ್ದಿಲ್ಲವಾ, ಹಾಗೆ ಗಾಡಿ ಸಿಕ್ಕೋದು ಅಂತ ವೆಯ್ಟ್ ಮಾಡ್ತಿದ್ದೆ. ನನಗೆ ಗೊತ್ತಿರೋರು ಸಿಕ್ಕೋದು. Lions roaring in the morning sun. ಗಾಯ್ಸ್ ನಮ್ಮ ಚಟ್ಟಳ್ಳಿ ತಲುಪೋದಾಯಿತು. ಒಂದು ಲಾಂಗ್ ಅಷ್ಟೇ ಇರೋದು, ಒಂದೇ ಕಡೆಯಿಂದ ಚಟ್ಟಳ್ಳಿ. ಜಾಸ್ತಿ ಕಿಲೋಮೀಟ್ರ್ ಇಲ್ಲ, 15 ಮಿನಿಟ್ಸು 20 ಮಿನಿಟ್ಸ್ ಅಷ್ಟೇ. ಏನು ರೀಚ್ ಆದೋ ಇದು ಸೀದಾ ಮನೆಗೆ ಹೋಗುವ. Searching for a longer day. People feel. ಗೈಸ್ ಡೈಲಿ ಸಾಯಂಕಾಲ ನಮ್ಮ ಸಿರಿನ ಕರ್ಕೊಂಡು ಹೋಗೋದೇ ಒಂದು ದೊಡ್ಡ ಜಾಬ್ ನಮಗೆ. ಡೈಲಿ ವಾಕಿಂಗ್. ಬೊಗಳ್ತಾ ಇದೆ ನೋಡಿ, ಬೊಗಳುತ್ತೆ ಈಗ. ಏನಾ ಈಗ ಬೊಗಳೋದೇ ಇಲ್ಲ, ಕ್ಯಾಮ್ರಾ ನೋಡ್ಬಿಟ್ಟು ಆಗ್ಲಿಂದ ಪರದಾಡ್ದುಂಟು. ಥೋ, ಈ ಮಳೆದೊಂದು ಕಾಟಸ್ವರ ಆಯಿತು. ಇಳಿದಿದ್ದು ಮಳೆ. ಸಿರಿಗೆ ಫುಲ್ ಖುಷಿ ಆಗ್ಬಿಡ್ತು ವಾಕಿಂಗ್ ಕರ್ಕೊಂಡು ಹೋಗೋಷ್ಟರಲ್ಲಿ. ಆದರೆ ಈ ಮಳೇಲಿ ಏನು ಮಾಡೋದು, ಬೇಗ ಕರ್ಕೊಂಡೋಗಿ ಬೇಗ ಬರೋಣ. ಇದನ್ನ ಜಾಸ್ತಿ ಬಿಡೋದಿಲ್ಲ, ಡೈಲಿ ಕರ್ಕೊಂಡು ಹೋಗುತ್ತೆ ಸಂಜೆ. ಬನ್ನಿ ಗೈಸ್. ಇವತ್ತು ನನಗೆ ಏನಂದರೆ ಗೈಸ್, 2 ಸಲ ಫ್ರೀಯಾಗಿ ಲಿಫ್ಟ್ ಸಿಕ್ತು ಗೈಸ್. ಒಂದು ಏನಪ್ಪ ಅಂದರೆ, ಅಲ್ಲಿಂದ ಬಂದೆ ನಾನು, ಫ್ರೆಂಡ್ ಗೊತ್ತಿರೋರು ಸಿಕ್ಕಿದ್ರು. ಆಮೇಲೆ ಇಲ್ಲಿ ಚಟ್ಟಳ್ಳಿ ಬರೋಷ್ಟರಲ್ಲಿ ಇಲ್ಲಿಂದ ಇಲ್ಲಿಗೆ ಆಟೋದಲ್ಲಿ ಬಂದೆ. ನೋಡಿದ್ರೆ ಕ್ಲಿಪ್ ಹಾಕಿದ್ದೆ. 2 ಸಲ ಓಸಿಲ್ ಬಂದುಬಿಟ್ಟೆ ಮನೆಗೆ. ಆ ಕಡೆ ರೂಟಲ್ಲಿ ಟೌನಿಗೆ ಹೋಗೋದು, ನಾನು ಸಿರಿನ ಈ ಕಡೆ ರೂಟಲ್ಲಿ ಕರ್ಕೊಂಡು ಹೋಗ್ತೀನಿ. ಮಳೆ ಬರ್ತಾಯಿದೆ ಆ್ಯಂಡ್ ಇಲ್ಲೆಲ್ಲ ಭಾರಿ ಡೇಂಜರ್. ಆಗಾಗ ಮರಗಳು ಬೀಳ್ತಾ ಇರುತ್ತೆ. ಲಾಸ್ಟ್ ಟೈಮ್ ಮಳೆಗೆ ಒಳ್ಳೆ ಮರ 2-3 ಬಿದ್ದಿತ್ತು ಈಚೆ. ಬಟ್ ಈ ಸರಿ ಮಳೆನೇ ಕಮ್ಮಿ, ಮರ ಎಲ್ಲಿ ಬೀಳೋದು ಅಲ್ಲ. Like the light has just come. We must never stop. ಗೈಸ್ ಸಿರಿದು ವಾಕ್ ಮುಗೀತು. ನನಗೆ ಸಿರಿನ ನೋಡುವಾಗ ಇವತ್ತು ಏನು ನೆನಪಾಗ್ತೊಂಡು ಅಂದರೆ, ಇವತ್ತೊಂದು ರೀಲ್ ಮಾಡಿದ್ದೀನಿ, ಅದು ಪೋಸ್ಟ್ ಆಗಿದೆ, ಹೋಗಿ ನೋಡಿ. ಅದೇ ನೆನಪಾಯ್ತೊಂಡು ಆಗಲಿಂದ. ನಾಯಿನ ನೋಡುವಾಗ ನೆಗಾಡಕ್ಕೆ ಬರ್ತಾ ಉಂಟು. ರೀಲ್ ನೋಡಿ, ಆಗ ನಿಮಗೂ ಗೊತ್ತಾಗುತ್ತೆ. ನೋಡಿ ಬಂದರೂ ಇರ್ತೀರಾ. ವಾ, ಲಿಫ್ಟ್ ಏನೋ ಕೆಲಸ ಮಾಡ್ತಾ ಇದ್ದೇನೆ ನೋಡಿ.
ಬ್ಯಾಟನ್ನು ಉಜ್ಜುತ್ತಾ ಇದ್ದಾನೆ. ಪೇಂಟ್ ಮಾಡಕ್ ಬಿಪಿ. ಇದು ಬ್ಯಾಟಿಗೆ ಫುಲ್ ಸ್ಟಿಕರಿಂಗ್ ಮಾಡಿದ್ದಲ್ಲ ಇಲ್ಲಿ. ಇದೆಲ್ಲ ಫುಲ್ ಸ್ಟಿಕರಿಂಗ್ ಮಾಡ್ಬಿಟ್ಟಿದ್ದ ಬಿಪಿ. ಯಾವ್ದ್ರೆಲ್ಲ ಸ್ಟಿಕರಿಂಗ್ ಇಲ್ಲೇ ಉಂಟು ನೋಡಿ. ಇದು MRF ಸ್ಟಿಕ್ಕರಾ? ನಾರ್ಮಲ್ ಬ್ಯಾಟಿಗೆ ಮುಂಬೈ ಇಂಡಿಯನ್ಸ್, MRF ಎಲ್ಲ ಮಿಕ್ಸ್ ಬ್ರ್ಯಾಂಡ್ ಬ್ಯಾಟ್ ಇದು. ಇದು ಒಂಥರ ಕ್ರಾಸ್ ಬ್ರೀಡ್ ಬ್ಯಾಟ್, ಮೇಡ್ ಬೈ ಬಿಪ್ಪಿ, ಮೇಡ್ ಇನ್ ಚಟ್ರಳ್ಳಿ. ಗೈಸ್ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದೀನಿ. ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ತಾ ಉಂಟು. ಬಿಕಾಸ್ ನನಗೆ ಇವತ್ತು ವಿಡಿಯೋ ನಿಜವಾಗ್ಲೂ ಲಾಂಗ್ ಮಾಡೋಕ್ಕಾಗಿಲ್ಲ. ನಾನು ಡೈಲಿ ಕಂಟೆಂಟ್ಸ್ನ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು. ವಿಡಿಯೋನ ಮಿನಿಮಮ್ ಅಂದ್ರೆ 15 ಮಿನಿಟ್ಸ್ ಮೇಲೆ ಇಡಬೇಕು ಅಂತಾನೆ ಟ್ರೈ ಮಾಡ್ತೀನಿ. ಬಟ್ ಅಂದ್ರೆ ಆತರ ಮಾಡಕ್ಕೆ ನಾನು ಡೈಲಿ ಪ್ಲಾನ್ ಮಾಡ್ತೀನಿ. ಬಟ್ ಮಾಡ್ತೀನಿ. ಮೊನ್ನೆ ರೀಸೆಂಟ್ ಆಗಿ 10 ಮಿನಿಟ್ಸ್ ಮೇಲೆನೆ ಮಾಡ್ತಾ ಇದೀನಿ. ಬಟ್ ಇವತ್ತು ಸಾರಿ, ಲಿಟ್ರಲಿ ಅಂದ್ರೆ ತುಂಬಾ ಸಾರಿ ಗೈಸ್. ಯಾಕಂದ್ರೆ ಇವತ್ತು ನಾನು ರೀಲ್ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದೆ. ಕುಶಾಲನಗರ ಹೋಗಿದ್ದೆಲ್ಲ, ಸೊ ಅಲ್ಲಿ ಯಾವ್ದು ಮಾಡೋದು ಅಂತ ಅದ್ರ ಡಿಸೈಡಿಂಗ್ ಅಲ್ಲೇ ಲೇಟ್ ಆಗ್ಬಿಡ್ತು. ಇವತ್ತು ಈ ವ್ಲಾಗ್ ಹೆವಿ ಶಾರ್ಟ್ ಆಗ್ಬಿಡ್ತು. ಸಾರಿ, ತುಂಬಾ ಸಾರಿ. ನಾನು ನೆಕ್ಸ್ಟ್ ಇಂದ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ವ್ಲಾಗ್ ನಲ್ಲಿ ಎಂಡ್ ಮಾಡ್ತೀನಿ. ಅದೇ ಹೇಳ್ದಾಗೆ ನಿಮಗೆ ಯಾವ್ದಾದ್ರು ಕಂಟೆಂಟ್ ಐಡಿಯಾಸ್ ಇದ್ರೆ ಈ ತರನೇ ಮಾಡ್ಬೇಕು ಅಂತ ಕಮೆಂಟ್ ಹಾಕಿ. ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಈ ವ್ಲಾಗ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಒಂದು ಕಮೆಂಟ್ ಹಾಕೊಳ್ಳಿ. ಟಿಲ್ ದೇರ್ ಟೇಕ್ ಕೇರ್, ಟಾಟಾ, ಬಾಯ್.